ಗ್ರಾಮೀಣ ಭಾಗದ ಜನ ಕೆಲಸವನ್ನ ಅರಸಿ ಪಟ್ಟಣಗಳಿಗೆ ಗುಳೆ ಹೋಗೋದನ್ನ ತಡೆಯುವುದಕ್ಕಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅಂದಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು. ಆದರೆ ಧಾರವಾಡದಲ್ಲಿ ಕೆಲ ಅಧಿಕಾರಿಗಳು ಈ ಯೋಜನೆ ಪ್ರಗತಿಯಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರಂತೆ. ಅಂತಹ ಗ್ರಾಮ ಪಂಚಾಯತ್ಗಳ ಪಿಡಿಒಗಳಿಗೆ ಈಗ ನೋಟಿಸ್ ಶಾಕ್ ನೀಡಲಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಧಾರವಾಡ ಜಿಲ್ಲೆಗೆ 2024-25ರ ಆರ್ಥಿಕ ವರ್ಷದಲ್ಲಿ ಒಟ್ಟು 25 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿಯನ್ನ ನರೇಗಾ ಯೋಜನೆಯಡಿಯಲ್ಲಿ ನೀಡಲಾಗಿತ್ತು. ಆದರೆ ಫೆಬ್ರವರಿ ಮೊದಲ ವಾರದವರೆಗೂ ಇದರಲ್ಲೇ ಆಗಿರೋ ಸಾಧನೆ ಸುಮಾರು 18.5 ಲಕ್ಷಕ್ಕಿಂತ ಹೆಚ್ಚಿನ ಮಾನವ ದಿನಗಳ ಸೃಷ್ಟಿ. ಅಂದ್ರೆ ಪ್ರಸಕ್ತ ಆರ್ಥಿಕ ವರ್ಷದ ಕೊನೆಯ ಒಂದೇ ತಿಂಗಳು ಇದ್ದಾಗ ಆಗಿರುವ ಪ್ರಗತಿ ಕೇವಲ 75%. ಹೀಗಾಗಿ ಧಾರವಾಡ ಜಿಲ್ಲಾ ಪಂಚಾಯಿತಿಗೆ ಹೊಸದಾಗಿ ಬಂದಿರುವ ಸಿಇಒ ಮೋಹನೇಶ್ ಪಾಟೀಲ ಈ ಬಗ್ಗೆ ತಲೆಕೆಡಿಸಿಕೊಂಡಿದ್ದು, ಆರ್ಥಿಕ ವರ್ಷದ ಕೊನೆಗೆ ಬಂದಿದ್ರೂ ಸರಿಯಾದ ಪ್ರಗತಿ ಸಾಧಿಸಿದ ಒಟ್ಟು 40 ಪಿಡಿಒಗಳಿಗೆ ನೋಟಿಸ್ ಕೊಟ್ಟು ಶಾಕ್ ನೀಡಿದ್ದಾರೆ. ಪ್ರೋಗ್ರೆಸ್ ಸ್ವಲ್ಪ ಕಡಿಮೆ ಇತ್ತು. ಸೊ ಅದು ಕೂಡ ಎಲ್ಲರಿಗೆ ಒಂದೊಂದು ಪಿಡಿಒ ವೈಸ್ ಎಲ್ಲಿ 50% ಗಿಂತ ಕಡಿಮೆ ಮ್ಯಾಂಡೇಜ್ ಟಾರ್ಗೆಟ್ ಗಿಂತ ಕಡಿಮೆ ಅವರು ಅಚೀವ್ ಮಾಡಿದ್ದಾರೆ. ಅವರೆಲ್ಲರಿಗೆ ಮೀಟಿಂಗ್ ತಗೊಂಡು ಒಂದು ನೋಟಿಸ್ ಇವಾಗ ಇಶ್ಯೂ ಮಾಡಿದ್ದೀನಿ ನಾನು. ಅಷ್ಟು 35-40 ನೋಟಿಸಸ್ ಒಂದು ಮೀಟಿಂಗ್ ಅಲ್ಲೇನೆ. ಮತ್ತೆ ಅವರಿಗೆ ಒಂದು ತಾಕೀತು ಕೊಟ್ಟಿದ್ದೀವಿ, ನೀವು ಮಾರ್ಚ್ ಎಂಡ್ ಒಳಗಡೆ ಅಟ್ಲೀಸ್ಟ್ ಮಿನಿಮಮ್ 75 ಯಾರು ಬಿಲೋ 50% ಇದ್ದಾರೆ, ಮಿನಿಮಮ್ 75% ಅಚೀವ್ಮೆಂಟ್ ಮಾಡಿ ಅಂತಾನೆ. ಸೊ ಆವಾಗ ನಾವು ನೋಟಿಸ್ ಡ್ರಾಪ್ ಮಾಡ್ತೀವಿ ನಿಮ್ದು ಅಂತಾನೆ ಹೇಳ್ಕೊಂಡು. ನರೇಗಾ ಯೋಜನೆಯಡಿಯಲ್ಲಿ ಅನೇಕ ಕಾಮಗಾರಿಗಳನ್ನ ಮಾಡಬಹುದಾಗಿದ್ರೂ ಸಹ ವರ್ಷವಿಡೀ ಸರಿಯಾಗಿ ಅನೇಕ ಕಡೆಗಳಲ್ಲಿ ಕೆಲಸ ನೀಡಿಲ್ಲ. ಎಷ್ಟೋ ಸಲ ರೈತ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿ ನರೇಗಾ ಬಾಕಿ ಕೂಲಿ ಬಿಡುಗಡೆ ಜೊತೆಗೆ ಹೊಸದಾಗಿ ಮಾನವ ದಿನಗಳ ಸೃಷ್ಟಿ ಮಾಡಿ ಅಂತ ಪದೇ ಪದೇ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ರು. ಆದರೂ ಸಹ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಈ ಬಗ್ಗೆ ಗಮನ ಹರಿಸಿಲ್ಲವಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಯೋಜನೆ ಇವತ್ತು ಖಾತ್ರಿ ಹೆಸರಿಗೆಷ್ಟೇ ಆಗಿದೆ. ಹೊರತಾಗಿ ಖಾತ್ರಿ ಉದ್ಯೋಗ ತಗೋಬೇಕಂದ್ರೆ ಕೃಷಿ ಕೂಲಿ ಕಾರ್ಮಿಕರು ಬಹಳಷ್ಟು ಕಷ್ಟಪಡತಕ್ಕಂತ ಪರಿಸ್ಥಿತಿ ಎದುರಾಗಿದೆ. ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಇವತ್ತು ಕೆಲಸಗಳು ಸಿಗ್ತಾ ಇಲ್ಲ. ಎಷ್ಟೋ ಕಡೆ ಈ ಯೋಜನೆ ಇದೆ, ಈ ತರ ನಾವು ಕೆಲಸ ಮಾಡಿ ಉದ್ಯೋಗ ಪಡ್ಕೋಬೇಕನ್ನೋ ಮಾಹಿತಿ ಕೂಡ ಇವತ್ತು ಕೃಷಿ ಕೂಲಿ ಕಾರ್ಮಿಕರಿಗಿಲ್ಲ. ಇವತ್ತು ಇದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಸರಿಯಾಗಿ ಕೆಲಸ ಕೊಡಬೇಕು. ಇವತ್ತು ಮಾನವ ದಿನಗಳು 25 ಲಕ್ಷ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ವರ್ಷದ ಕೊನೆಯಲ್ಲಿ ಬಂದ್ಬಿಟ್ಟು ಸರ್ಕಾರ ಸಿಒ ಅವರು ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಪಿಡಿಒಗಳಿಗೆ. ಈ ಕೆಲಸ ವರ್ಷದ ಆರಂಭದಲ್ಲಿ ಮಾಡಬೇಕು ಅಂತ, ಕೊನೆಯಲ್ಲಿ ಮಾಡಿದ್ರೆ ಮತ್ತೆ ಬೇರೆ ದಾರಿಗೆ ಎಡೆಮಾಡಿ ಕೊಡುತ್ತೆ. ಇದು ಆಗಬಾರದು. ಬಹುತೇಕ ಸರ್ಕಾರಿ ಇಲಾಖೆಗಳಿಗೆ ಇಯರ್ ಇನ್ ಕ್ಲಿಯರೆನ್ಸ್ ಎಂದುಕೊಂಡು ಅನುದಾನ ಖಾಲಿ ಮಾಡೋದು ಇದ್ದೇ ಇರುತ್ತೆ. ಆದರೆ ಗ್ರಾಮೀಣ ಭಾಗದ ಬಡವರಿಗೆ ಅನುಕೂಲವಾಗುವಂತಹ ನರೇಗಾ ಯೋಜನೆಯಲ್ಲಿಯೂ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಟಿವಿ ಕಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗ್ರಾಮೀಣ ಭಾಗದ ಜನ ಕೆಲಸವನ್ನ ಅರಸಿ ಪಟ್ಟಣಗಳಿಗೆ ಗುಳೆ ಹೋಗೋದನ್ನ ತಡೆಯುವುದಕ್ಕಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅಂದಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು. ಆದರೆ ಧಾರವಾಡದಲ್ಲಿ ಕೆಲ ಅಧಿಕಾರಿಗಳು ಈ ಯೋಜನೆ ಪ್ರಗತಿಯಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರಂತೆ. ಅಂತಹ ಗ್ರಾಮ ಪಂಚಾಯತ್ಗಳ ಪಿಡಿಒಗಳಿಗೆ ಈಗ ನೋಟಿಸ್ ಶಾಕ್ ನೀಡಲಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಧಾರವಾಡ ಜಿಲ್ಲೆಗೆ 2024-25ರ ಆರ್ಥಿಕ ವರ್ಷದಲ್ಲಿ ಒಟ್ಟು 25 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿಯನ್ನ ನರೇಗಾ ಯೋಜನೆಯಡಿಯಲ್ಲಿ ನೀಡಲಾಗಿತ್ತು. ಆದರೆ ಫೆಬ್ರವರಿ ಮೊದಲ ವಾರದವರೆಗೂ ಇದರಲ್ಲೇ ಆಗಿರೋ ಸಾಧನೆ ಸುಮಾರು 18.5 ಲಕ್ಷಕ್ಕಿಂತ ಹೆಚ್ಚಿನ ಮಾನವ ದಿನಗಳ ಸೃಷ್ಟಿ. ಅಂದ್ರೆ ಪ್ರಸಕ್ತ ಆರ್ಥಿಕ ವರ್ಷದ ಕೊನೆಯ ಒಂದೇ ತಿಂಗಳು ಇದ್ದಾಗ ಆಗಿರುವ ಪ್ರಗತಿ ಕೇವಲ 75%. ಹೀಗಾಗಿ ಧಾರವಾಡ ಜಿಲ್ಲಾ ಪಂಚಾಯಿತಿಗೆ ಹೊಸದಾಗಿ ಬಂದಿರುವ ಸಿಇಒ ಮೋಹನೇಶ್ ಪಾಟೀಲ ಈ ಬಗ್ಗೆ ತಲೆಕೆಡಿಸಿಕೊಂಡಿದ್ದು, ಆರ್ಥಿಕ ವರ್ಷದ ಕೊನೆಗೆ ಬಂದಿದ್ರೂ ಸರಿಯಾದ ಪ್ರಗತಿ ಸಾಧಿಸಿದ ಒಟ್ಟು 40 ಪಿಡಿಒಗಳಿಗೆ ನೋಟಿಸ್ ಕೊಟ್ಟು ಶಾಕ್ ನೀಡಿದ್ದಾರೆ. ಪ್ರೋಗ್ರೆಸ್ ಸ್ವಲ್ಪ ಕಡಿಮೆ ಇತ್ತು. ಸೊ ಅದು ಕೂಡ ಎಲ್ಲರಿಗೆ ಒಂದೊಂದು ಪಿಡಿಒ ವೈಸ್ ಎಲ್ಲಿ 50% ಗಿಂತ ಕಡಿಮೆ ಮ್ಯಾಂಡೇಜ್ ಟಾರ್ಗೆಟ್ ಗಿಂತ ಕಡಿಮೆ ಅವರು ಅಚೀವ್ ಮಾಡಿದ್ದಾರೆ. ಅವರೆಲ್ಲರಿಗೆ ಮೀಟಿಂಗ್ ತಗೊಂಡು ಒಂದು ನೋಟಿಸ್ ಇವಾಗ ಇಶ್ಯೂ ಮಾಡಿದ್ದೀನಿ ನಾನು. ಅಷ್ಟು 35-40 ನೋಟಿಸಸ್ ಒಂದು ಮೀಟಿಂಗ್ ಅಲ್ಲೇನೆ. ಮತ್ತೆ ಅವರಿಗೆ ಒಂದು ತಾಕೀತು ಕೊಟ್ಟಿದ್ದೀವಿ, ನೀವು ಮಾರ್ಚ್ ಎಂಡ್ ಒಳಗಡೆ ಅಟ್ಲೀಸ್ಟ್ ಮಿನಿಮಮ್ 75 ಯಾರು ಬಿಲೋ 50% ಇದ್ದಾರೆ, ಮಿನಿಮಮ್ 75% ಅಚೀವ್ಮೆಂಟ್ ಮಾಡಿ ಅಂತಾನೆ. ಸೊ ಆವಾಗ ನಾವು ನೋಟಿಸ್ ಡ್ರಾಪ್ ಮಾಡ್ತೀವಿ ನಿಮ್ದು ಅಂತಾನೆ ಹೇಳ್ಕೊಂಡು. ನರೇಗಾ ಯೋಜನೆಯಡಿಯಲ್ಲಿ ಅನೇಕ ಕಾಮಗಾರಿಗಳನ್ನ ಮಾಡಬಹುದಾಗಿದ್ರೂ ಸಹ ವರ್ಷವಿಡೀ ಸರಿಯಾಗಿ ಅನೇಕ ಕಡೆಗಳಲ್ಲಿ ಕೆಲಸ ನೀಡಿಲ್ಲ.
ಎಷ್ಟೋ ಸಲ ರೈತ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿ ನರೇಗಾ ಬಾಕಿ ಕೂಲಿ ಬಿಡುಗಡೆ ಜೊತೆಗೆ ಹೊಸದಾಗಿ ಮಾನವ ದಿನಗಳ ಸೃಷ್ಟಿ ಮಾಡಿ ಅಂತ ಪದೇ ಪದೇ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ರು. ಆದರೂ ಸಹ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಈ ಬಗ್ಗೆ ಗಮನ ಹರಿಸಿಲ್ಲವಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಯೋಜನೆ ಇವತ್ತು ಖಾತ್ರಿ ಎಷ್ಟಿಗೆಷ್ಟೇ ಆಗಿದೆ. ಹೊರತಾಗಿ ಖಾತ್ರಿ ಉದ್ಯೋಗ ತಗೋಬೇಕಂದ್ರೆ ಕೃಷಿ ಕೂಲಿ ಕಾರ್ಮಿಕರು ಬಹಳಷ್ಟು ಕಷ್ಟಪಡತಕ್ಕಂತ ಪರಿಸ್ಥಿತಿ ಎದುರಾಗಿದೆ. ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಇವತ್ತು ಕೆಲಸಗಳು ಸಿಗ್ತಾ ಇಲ್ಲ. ಎಷ್ಟೋ ಕಡೆ ಈ ಯೋಜನೆ ಇದೆ, ಈ ತರ ನಾವು ಕೆಲಸ ಮಾಡಿ ಉದ್ಯೋಗ ಪಡ್ಕೋಬೇಕನ್ನೋ ಮಾಹಿತಿ ಕೂಡ ಇವತ್ತು ಕೃಷಿ ಕೂಲಿ ಕಾರ್ಮಿಕರಿಗಿಲ್ಲ. ಇವತ್ತು ಇದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಸರಿಯಾಗಿ ಕೆಲಸ ಕೊಡ್ಬೇಕು. ಇವತ್ತು ಮಾನವ ದಿನಗಳ 25 ಲಕ್ಷ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ವರ್ಷದ ಕೊನೆಯಲ್ಲಿ ಬಂದ್ಬಿಟ್ಟು ಸರ್ಕಾರ ಸಿಒ ಅವರು ಇವತ್ತೆ ನೋಟಿಸ್ ಕೊಟ್ಟಿದ್ದಾರೆ ಪಿಡಿಒಗಳಿಗೆ. ಈ ಕೆಲಸ ವರ್ಷದ ಆರಂಭದಲ್ಲಿ ಮಾಡಬೇಕು ಅಂತ, ಈ ಕೊನೆಯಲ್ಲಿ ಮಾಡಿದ್ರೆ ಮತ್ತೆ ಬೇರೆ ದಾರಿಗೆ ಎಡೆ ಮಾಡಿ ಕೊಡುತ್ತೆ. ಇದು ಆಗಬಾರದು. ಬಹುತೇಕ ಸರ್ಕಾರಿ ಇಲಾಖೆಗಳಿಗೆ ಇಯರ್ ಅಂಡ್ ಕ್ಲಿಯರೆನ್ಸ್ ಎಂದುಕೊಂಡು ಅನುದಾನ ಖಾಲಿ ಮಾಡೋದು ಇದ್ದೇ ಇರುತ್ತೆ. ಆದರೆ ಗ್ರಾಮೀಣ ಭಾಗದ ಬಡವರಿಗೆ ಅನುಕೂಲವಾಗುವಂತಹ ನರೇಗಾ ಯೋಜನೆಯಲ್ಲಿಯೂ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗ್ರಾಮೀಣ ಭಾಗದ ಜನ ಆ ಕೆಲಸವನ್ನ ಅರಸಿ ಪಟ್ಟಣಗಳಿಗೆ ಗುಳೆ ಹೋಗೋದನ್ನ ತಡೆಯೋದಕ್ಕಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅಂದಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು. ಆದರೆ ಧಾರವಾಡದಲ್ಲಿ ಕೆಲ ಅಧಿಕಾರಿಗಳು ಈ ಯೋಜನೆ ಪ್ರಗತಿಯಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರಂತೆ. ಅಂತಹ ಗ್ರಾಮ ಪಂಚಾಯತ್ಗಳ ಪಿಡಿಒಗಳಿಗೆ ಈಗ ನೋಟಿಸ್ ಶಾಕ್ ನೀಡಲಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಧಾರವಾಡ ಜಿಲ್ಲೆಗೆ 2024-25ರ ಆರ್ಥಿಕ ವರ್ಷದಲ್ಲಿ ಒಟ್ಟು 25 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿಯನ್ನ ನರೇಗಾ ಯೋಜನೆಯಡಿಯಲ್ಲಿ ನೀಡಲಾಗಿತ್ತು. ಆದರೆ ಫೆಬ್ರವರಿ ಮೊದಲ ವಾರದವರೆಗೂ ಇದರಲ್ಲೇ ಆಗಿರೋ ಸಾಧನೆ ಸುಮಾರು 18.5 ಲಕ್ಷಕ್ಕಿಂತ ಹೆಚ್ಚಿನ ಮಾನವ ದಿನಗಳ ಸೃಷ್ಟಿ. ಅಂದ್ರೆ ಪ್ರಸಕ್ತ ಆರ್ಥಿಕ ವರ್ಷದ ಕೊನೆಯ ಒಂದೇ ತಿಂಗಳು ಇದ್ದಾಗ ಆಗಿರುವ ಪ್ರಗತಿ ಕೇವಲ 75%. ಹೀಗಾಗಿ ಧಾರವಾಡ ಜಿಲ್ಲಾ ಪಂಚಾಯಿತಿಗೆ ಹೊಸದಾಗಿ ಬಂದಿರುವ ಸಿಇಒ ಮೋನೇಶ್ ಪಾಟೀಲ ಈ ಬಗ್ಗೆ ತಲೆಕೆಡಿಸಿಕೊಂಡಿದ್ದು, ಆರ್ಥಿಕ ವರ್ಷದ ಕೊನೆಗೆ ಬಂದಿದ್ರೂ ಸರಿಯಾದ ಪ್ರಗತಿ ಸಾಧಿಸಿದ ಒಟ್ಟು 40 ಪಿಡಿಒಗಳಿಗೆ ನೋಟಿಸ್ ಕೊಟ್ಟು ಶಾಕ್ ನೀಡಿದ್ದಾರೆ. ಪ್ರೋಗ್ರೆಸ್ ಸ್ವಲ್ಪ ಕಡಿಮೆ ಇತ್ತು. ಸೊ ಅದು ಕೂಡ ಎಲ್ಲರಿಗೆ ಒಂದೊಂದು ಪಿಡಿಒ ವೈಸ್ ಎಲ್ಲಿ 50%ಗಿಂತ ಕಡಿಮೆ ಮ್ಯಾಂಡೇಜ್ ಟಾರ್ಗೆಟ್ಗಿಂತ ಕಡಿಮೆ ಅವರು ಅಚೀವ್ ಮಾಡಿದ್ದಾರೆ. ಅವರೆಲ್ಲರಿಗೆ ಮೀಟಿಂಗ್ ತಗೊಂಡು ಒಂದು ನೋಟಿಸ್ ಇವಾಗ ಇಶ್ಯೂ ಮಾಡಿದ್ದೀನಿ ನಾನು. ಅಷ್ಟು 35-40 ನೋಟಿಸಸ್ ಒಂದು ಮೀಟಿಂಗ್ ಅಲ್ಲೇನೆ. ಮತ್ತೆ ಅವರಿಗೆ ಒಂದು ತಾಕೀತು ಕೊಟ್ಟಿದ್ದೀವಿ, ನೀವು ಮಾರ್ಚ್ ಎಂಡ್ ಒಳಗಡೆ ಅಟ್ಲೀಸ್ಟ್ ಮಿನಿಮಮ್ 75, ಯಾರು ಬಿಲೋ 50% ಇದ್ದಾರೆ, ಮಿನಿಮಮ್ 75% ಅಚೀವ್ಮೆಂಟ್ ಮಾಡಿ ಅಂತಾನೆ. ಸೊ ಆವಾಗ ನಾವು ನೋಟಿಸ್ ಡ್ರಾಪ್ ಮಾಡ್ತೀವಿ ನಿಮ್ದು ಅಂತಾನೆ ಹೇಳ್ಕೊಂಡು. ನರೇಗಾ ಯೋಜನೆಯಡಿಯಲ್ಲಿ ಅನೇಕ ಕಾಮಗಾರಿಗಳನ್ನ ಮಾಡಬಹುದಾಗಿದ್ರೂ ಸಹ ವರ್ಷವಿಡೀ ಸರಿಯಾಗಿ ಅನೇಕ ಕಡೆಗಳಲ್ಲಿ ಕೆಲಸ ನೀಡಿಲ್ಲ. ಎಷ್ಟೋ ಸಲ ರೈತ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿ ನರೇಗಾ ಬಾಕಿ ಕೂಲಿ ಬಿಡುಗಡೆ ಜೊತೆಗೆ ಹೊಸದಾಗಿ ಮಾನವ ದಿನಗಳ ಸೃಷ್ಟಿ ಮಾಡಿ ಅಂತ ಪದೇ ಪದೇ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ರು. ಆದರೂ ಸಹ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಈ ಬಗ್ಗೆ ಗಮನ ಹರಿಸಿಲ್ಲವಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಯೋಜನೆ ಇವತ್ತು ಖಾತ್ರಿ ಎಷ್ಟಿಗೆಷ್ಟೇ ಆಗಿದೆ. ಹೊರತಾಗಿ ಖಾತ್ರಿ ಉದ್ಯೋಗ ತಗೋಬೇಕಂದ್ರೆ ಕೃಷಿ ಕೂಲಿ ಕಾರ್ಮಿಕರು ಬಹಳಷ್ಟು ಕಷ್ಟಪಡತಕ್ಕಂತ ಪರಿಸ್ಥಿತಿ ಎದುರಾಗಿದೆ. ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಇವತ್ತು ಕೆಲಸಗಳು ಸಿಗ್ತಾ ಇಲ್ಲ. ಎಷ್ಟೋ ಕಡೆ ಈ ಯೋಜನೆ ಇದೆ, ಈ ತರ ನಾವು ಕೆಲಸ ಮಾಡಿ ಉದ್ಯೋಗ ಪಡ್ಕೋಬೇಕನ್ನೋ ಮಾಹಿತಿ ಕೂಡ ಇವತ್ತು ಕೃಷಿ ಕೂಲಿ ಕಾರ್ಮಿಕರಿಗಿಲ್ಲ. ಇವತ್ತು ಇದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಸರಿಯಾಗಿ ಕೆಲಸ ಕೊಡ್ಬೇಕು. ಇವತ್ತು ಮಾನವ ದಿನಗಳ 25 ಲಕ್ಷ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ವರ್ಷದ ಕೊನೆಯಲ್ಲಿ ಬಂದ್ಬಿಟ್ಟು ಸರ್ಕಾರ ಸಿಒ ಅವರು ಇವತ್ತೆ ನೋಟಿಸ್ ಕೊಟ್ಟಿದ್ದಾರೆ ಪಿಡಿಒಗಳಿಗೆ. ಈ ಕೆಲಸ ವರ್ಷದ ಆರಂಭದಲ್ಲಿ ಮಾಡಬೇಕು ಅಂತ, ಈ ಕೊನೆಯಲ್ಲಿ ಮಾಡಿದ್ರೆ ಮತ್ತೆ ಬೇರೆ ದಾರಿಗೆ ಎಡೆ ಮಾಡಿ ಕೊಡುತ್ತೆ. ಇದು ಆಗಬಾರದು. ಬಹುತೇಕ ಸರ್ಕಾರಿ ಇಲಾಖೆಗಳಿಗೆ ಇಯರ್ ಅಂಡ್ ಕ್ಲಿಯರೆನ್ಸ್ ಎಂದುಕೊಂಡು ಅನುದಾನ ಖಾಲಿ ಮಾಡೋದು ಇದ್ದೇ ಇರುತ್ತೆ. ಆದರೆ ಗ್ರಾಮೀಣ ಭಾಗದ ಬಡವರಿಗೆ ಅನುಕೂಲವಾಗುವಂತಹ ನರೇಗಾ ಯೋಜನೆಯಲ್ಲಿಯೂ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.